ಶ್ರೀ ಗುರುಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸಸ್ಯೆ ಶುಕ್ಲಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ಪಂಚಮಿ, ನಕ್ಷತ್ರೆ ಜ್ಯೇಷ್ಠ. ಇವತ್ತು ಕಾತ್ಯಾಯಿನಿಯವರ ಆರಾಧನೆ. ಇವತ್ತಿನ ಮಂಗಳವಾಸರದಲ್ಲಿ ಅಮ್ಮನವರ ಆರಾಧನೆ ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಡಲಿ. ಮಂಗಳವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಉದ್ಯೋಗ ರಂಗದಲ್ಲಿರುವಂಥವರಿಗೆ ಅನುಭವಿಗಳಿಂದ ಸಹಾಯ ಕೂಡ ನಿಮಗೆ ದೊರಕಲಿದೆ. ನಿಮ್ಮಕ್ಕಿಂತ ಮೇಲಧಿಕಾರಿ ರಿಟೈರ್ಡ್ ಆಗಿರೋದ್ರಿಂದ ಒಂದಷ್ಟು ಸಹಕಾರ ಕೂಡ ನೋಡಬಹುದು. ಕೆಲಸ ಕಾರ್ಯಗಳಲ್ಲಿ ಯಾರು ಆಲ್ರೆಡಿ ಮಾಡ್ತಿರ್ತೀರಿ ಅವ್ರಿಗೆ ಅಧಿಕಾರಿಗಳಿಗೆ ಪ್ರೀತಿಗೆ ಪಾತ್ರರಾಗುವಂತಹ ಶುಭ ದಿವಸ ಅಂತಲೂ ಹೇಳ್ಬೋದು. ನಿಮಗೆ ನಿಂತಿರುವಂತಹ ಕೆಲಸಗಳು, ಸ್ಥಗಿತಗೊಂಡ ಕೆಲಸಗಳು ಉತ್ತಮವಾಗಿ ಪ್ರಥಮವಾಗಿ ಮತ್ತೆ ಫಾಸ್ಟ್ ಆಗಿ ಪಾಸ್ ಆಗುವಂತಹ ಕೆಲಸಗಳಾಗಿರುತ್ತೆ. ಹೊಸ ಕೆಲಸಗಳಿಗೆ ಇದು ಶುಭ ಕಾಲ ಅಲ್ಲ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ದುರ್ಗಾದೇವಿಯ ದೇವಸ್ಥಾನ ದರ್ಶನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಉದ್ಯೋಗ ರಂಗದಲ್ಲಿದ್ದಂತಹ ಕೆಲಸದಲ್ಲಿ ಹೆಚ್ಚು ಆಸಕ್ತಿ. ಇಂದು ನಿಮ್ಮ ಕೆಲಸದಲ್ಲಿ ಚಾಣಾಕ್ಷತನೆಯಿಂದ ನಿಮ್ಮ ಅಧಿಕಾರಿಗಳನ್ನು ಮನಮೆಚ್ಚಿಸುವ ಕೆಲಸಗಳನ್ನು ಮಾಡ್ತೀರಿ. ಸೌಂದರ್ಯವರ್ಧಕಗಳ ವ್ಯಾಪಾರಿಗರಿಗೆ ಉತ್ತಮವಾದಂತಹ ಬೆಲೆಗಳು ಸಿಗುತ್ತೆ. ರೈತಾಪಿ ವರ್ಗದವರಿಗೆ ಮಧ್ಯಮ ಬೆಲೆ, ಹೈನುಗಾರಿಕೆಯವರಿಗೆ ಉತ್ತಮ ಬೆಲೆ ಅಂತಲೂ ಕೂಡ ತಿಳಿಸ್ಕೋಬಹುದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಯ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ವ್ಯವಹಾರ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡುವಂತಹ ಹೊಸ ಅವಕಾಶಗಳು ಸಿಗುತ್ತೆ. ನಿಮಗೆ ಯಾವುದು ಗೊತ್ತಿರತಕ್ಕ ಕ್ಷೇತ್ರಗಳಲ್ಲಿ ಹೊಸ ಹೊಸ ಕೆಲಸಗಳನ್ನು ಮಾಡುವಂತಹ ಅವಕಾಶಗಳು, ಜೊತೆಗೆ ಹೊಸ ಹೊಸ ಯೋಜನೆಗಳನ್ನು ಮಾಡಲು ತುಂಬಾ ಸುಖಕರವಾದಂತಹ ಶುಭ ಕಾಲ ಅಂತಲೂ ಹೇಳ್ಬೋದು. ಕೃಷಿ ಉತ್ಪನ್ನದವರಿಗೆ, ಕೃಷಿ ಕ್ಷೇತ್ರದಲ್ಲಿರುವಂಥವರಿಗೆ ಆಸಕ್ತಿಗಳು ಜಾಸ್ತಿ ಆಗುತ್ತೆ. ನಿಶ್ಚಿತ ಲಾಭ ಅಂತಾನೂ ಹೇಳ್ಬೋದು. ನಿಮಗೆ ಅನಿರೀಕ್ಷಿತ ಅಲ್ಲ, ನಿಮಗೆ ಕನ್ಫರ್ಮ್ ಇಷ್ಟು ನಿಮ್ಗೆ ಲಾಭ ಸಿಕ್ಕೇ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಆರೋಗ್ಯದ ಕಡೆ ಉತ್ತಮವಾದ ಸುಖಕರವಾದ ದಿನವನ್ನು ಸಹ ನೋಡಬಹುದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ಶಿವಾಲಯ ದರ್ಶನ ಅಥವಾ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ನಿಮಗೆ ಹೆಚ್ಚು ವಿರೋಧಿಗಳಿದ್ರೂ ಸಹ ನಿಮ್ಮನ್ನು ಹೊಗಳುವ ಸಾಧ್ಯತೆಗಳಿರುತ್ತೆ. ವಿರೋಧಿಗಳಿಂದಲೇ ನಿಮಗೆ ಹೊಗಳಿಕೆ ಸಿಗುವಂತ ಸಾಧ್ಯತೆಗಳಿರುತ್ತೆ. ಕಂಪ್ಯೂಟರ್ ಕ್ಷೇತ್ರದಲ್ಲಿ, ಇಂಜಿನಿಯರ್ ಕ್ಷೇತ್ರದಲ್ಲಿ ಯಾರು ಕೆಲಸಗಳನ್ನ ಮಾಡ್ತಾರೆ ಅವ್ರಿಗೆ ಯಥೇಚ್ಛವಾದ ಬೇಡಿಕೆ ಕೂಡ ಸಿಗುತ್ತೆ. ಚಿಲ್ಲರೆ ವ್ಯಾಪಾರಿಗಳಿರುವಂತವರಿಗೆ ಸಾಧಾರಣವಾದಂತಹ ಲಾಭ. ಪಾನೀಯ ಮಾರಾಟಗಾರರಿಗೆ ಅಥವಾ ದ್ರವ ರೂಪದ ಮಾರಾಟಗಾರರಿಗೆ ಹೆಚ್ಚಿನ ಲಾಭ ಅಂತಲೂ ಹೇಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿದ್ದಂಥವರಿಗೆ ಮಾತಿನಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ವಿನಾಕಾರಣ ಅಪವಾದ ಬರಬೇಕಾಗಿತ್ತು. ಎಚ್ಚರಿಕೆ, ಮಾತಿನ ಮೇಲೆ ಒಂದು ಸ್ವಲ್ಪ ಹಿಡಿತಾ ಇರಲಿ. ವ್ಯಾಪಾರ ಕ್ಷೇತ್ರದಲ್ಲಿದ್ದಂಥವರಿಗೆ ಭಾರಿ ಪ್ರಗತಿ ಕಾಣುವ ಸಾಧ್ಯತೆಗಳಿರುತ್ತೆ. ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ನಿಮಗೆ ಹತ್ತಿರದಲ್ಲಿರುವಂತಹ ನೀವು ನವಗ್ರಹ ದೇವಾಲಯಗಳಿಗೆ ಹೋಗೋದ್ರಿಂದ ಒಂದಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಮಾಡಿದ ಮುಗಿಸುವುದರಿಂದ ಗೌರವ ಜಾಸ್ತಿ ಆಗುತ್ತೆ. ನೀವು ಬೆಳಿಗ್ಗೆ ಶುರು ಮಾಡಿದ್ರೆ ಸಂಜೆ ಹೊತ್ತಿಗೆ ಅದಕ್ಕೆ ಮುಗಿಸುವಂತಹ ಒಂದಷ್ಟು ಕೆಲಸಗಳನ್ನ ಮಾಡ್ತೀರಿ. ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಇರುವಂತವರಿಗೆ, ವ್ಯಾಪಾರಗಾರರಿಗೆ ಯಥೇಚ್ಛವಾದ ಶುಭ ಲಾಭ ಅಂತಲೂ ಹೇಳ್ಬೋದು. ಪಾಲುದಾರಿಕೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಗಳು
ಸಹಕಾರವಾಗಿ ಸುಧಾರಣೆ ಆಗಲಿದೆ. ಜೀವನ ಶೈಲಿಯಲ್ಲಿ ಒಂದಷ್ಟು ಬೇರೆ ಚಾಪರು ಮೂಡುವಂತಹ ಶುಭ ಕಾಲ. ಸಂಗಾತಿ ಕೂಡ ನಿಮಗೆ ಬೆನ್ನೆಲುಬಾಗಿ ನಿಂತಿರುತ್ತಾರೆ. ಉತ್ತಮವಾಗಿರುವಂತಹ ಕೆಲಸಗಳಾಗಿರುತ್ತೆ. ಉದ್ಯೋಗದಲ್ಲಿರುವಂಥವರಿಗೆ ಸಾಧಾರಣವಾಗಿ ಕಿರಿ ಇರುವಂಥದ್ದು ದೂರವಾಗಿ ನೆಮ್ಮದಿಯ ಕೆಲಸ ಮಾಡತಕ್ಕದ್ದು. ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ತುಲಾರಾಶಿ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನಕ್ಕೆ ಕಾಲಿರಿಸಲು ಪ್ರಯತ್ನದಲ್ಲಿರುವಂಥವರಿಗೆ ಮದುವೆ ಯೋಗಗಳು ಶುಭ ಕಾಲವಾಗಿ ಆಗುತ್ತೆ. ಜೊತೆಗೆ ನಿಮ್ಮ ಸಂಗಾತಿಗಳು ದೂರ ಇದ್ದಂಥವರಿಗೆ ಡೈವರ್ಸ್ ಆಗುವಂಥದ್ದು, ಒಂದಿಷ್ಟು ಜಗಳಗಳು ದೂರ ಇದ್ದಂಥವರಿಗೆ ಅದೆಲ್ಲ ಬಗೆಹರಿದು ನೆಮ್ಮದಿ ವಾತಾವರಣ ನೋಡುವಂಥದ್ದು. ಸರ್ಕಾರಿ ನೌಕರರಿಗೆ ವರ್ಗಾವಣೆ ಆಗಂಥದ್ದು. ಜೊತೆಗೆ ಯಾವುದೇ ಕ್ಷೇತ್ರದಲ್ಲಿ ವೃತ್ತಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಎಲ್ಲ ಇರುವಂಥ ಕ್ಷೇತ್ರದವರಿಗೆ ಶುಭ ಕಾಲ ಅಂತಾನೆ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಒಂದಷ್ಟು ಪ್ರೆಷರ್, ಒಂದಷ್ಟು ಒತ್ತಡಗಳಿರತಕ್ಕದ್ದು. ನೀವು ಬುದ್ಧಿವಂತಿಕೆಯಿಂದ ನಿಭಾಯಿಸಿದ್ರೆ ನಿಮಗೆ ಒಂದಷ್ಟು ಯೋಗ ಬಲ ಅಂತಾನೆ ಹೇಳ್ಬೋದು, ಒಂದಷ್ಟು ಆದಾಯ ಬಲ ಅಂತಾನೆ ಹೇಳ್ಬೋದು, ಒಂದಷ್ಟು ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರೂ ನೀವು ಅನುಕರಣೆ ಮಾಡುವಂತಹ ಒಂದಷ್ಟು ಚಾಣಾಕ್ಷ ಬುದ್ಧಿವಂತ ಅಂತಲೂ ಸಹ ಹೇಳ್ಬೋದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಒಂದಷ್ಟು ಮನೆಯಲ್ಲಿ ಒಡಕುಗಳಿದ್ರೆ ಅದನ್ನ ಒಂದಷ್ಟು ಸಮಾಧಾನವಾಗಿ ಸಮಸ್ಯೆಗಳನ್ನು ಕುಳಿತು ಮಾತಾಡೋದ್ರಿಂದ ಬಗ್ಗೆ ಎಲ್ಲ ವಿಚಾರಗಳು ಪರಿಹಾರವಾಗಿ ಯೋಗಕರವಾದಂತಹ ದಿನ ಅಂತ ಹೇಳಬಹುದು. ಒಂದಷ್ಟು ಮಾತಿನ ಮೇಲೆ ಹಿಡಿತಾ ಇರಲಿ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಸೂರ್ಯಗ್ರಹ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಈ ದಿನ ಹೊಸ ಯೋಜನೆಗಳಿಗೆ ಅಥವಾ ಯೋಜನೆಗಳಲ್ಲಿ ನೀವು ಬಂಡವಾಳ ಹೂಡುವಂಥದ್ದಾದ್ರೆ ಒಂದಷ್ಟು ಗಮನಾರ್ಹವಾಗಿ ಬಂಡವಾಳ ಹಾಕಿ. ವ್ಯಾಪಾರದಲ್ಲಿರುವಂಥವರಿಗೆ ಒಂದಷ್ಟು ಲಾಭಾಂಶದ ದಿನಮಾನವಾಗಿರುತ್ತೆ. ಕುಟುಂಬದ ಸದಸ್ಯರು ನಿಮ್ಮನ್ನು ಎಲ್ಲದರಲ್ಲೂ ಪ್ರೀತಿಯ ಪಾತ್ರದಲ್ಲಿ ಇಷ್ಟಪಡುವಂತಹ ದಿನಮಾನವಾಗಿರುತ್ತೆ. ಹಣಕಾಸಿನ ಪರಿಸ್ಥಿತಿ ಎಲ್ಲ ಸುಧಾರಣೆಯಾಗಿ ಶುಭ ಕಾಲ ಅಂತಾನೆ ಹೇಳಬಹುದು. ಆರೋಗ್ಯದ ಕಡೆ ಎಚ್ಚರಿಕೆಯಿಂದಿರಿ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಅಶ್ವತ್ಥ ನಾರಾಯಣರ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಉದ್ಯೋಗ ಸ್ಥಳದಲ್ಲಿ ಒಂದಿಷ್ಟು ಕೋಪ ಮಾಡ್ಕೊಳ್ಳೋದ್ರಿಂದ, ಒಂದಿಷ್ಟು ಕೋಪ ಸ್ವಭಾವದಲ್ಲಿರೋದ್ರಿಂದ ಒಂದಿಷ್ಟು ಸಮಸ್ಯೆಗಳೀಡಾಗುತ್ತೆ. ಎಲ್ಲ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ತಾಳ್ಮೆ ವ್ಯವಸ್ಥೆಗಳೆಲ್ಲ ನೋಡಿಕೊಂಡು ಒಂದಷ್ಟು ಸಮಾಧಾನವಾಗಿದ್ದರೆ ನಿಮಗೆ ಗೌರವ ಕೂಡ ಸಿಗುತ್ತೆ. ನಿಮ್ಮ ಯೋಚನೆ ಮನೋವ್ಯಥೆ ಮನೋದುಃಖಶ್ಯ ಅಂತ, ಅದರಿಂದ ಆರೋಗ್ಯ ಕೂಡ ಹದಗೆಡುವ ಸಂಭವಗಳಿರುತ್ತೆ. ಹಾಗಾಗಿ ನಿಮ್ಮ ಗೌರವಗಳಿಗೆ ನೀವು ಧಕ್ಕೆ ತಂದುಕೊಳ್ಳದಾಗ ಕೆಲಸ ಮಾಡೋದ್ರಿಂದ ಒಂದಷ್ಟು ಶುಭ ದಿವಸವಾಗಿರುತ್ತೆ. ಮಂಗಳ ಕಾರ್ಯಗಳಲ್ಲಿ ನಿಮ್ಮನ್ನು ಒಂದಷ್ಟು ಮುಂದಾಳತ್ವ ಕೊಡ್ತಾರೆ. ಯಶಸ್ಸನ್ನ ಮಾಡಿ ಕೆಲಸಗಳನ್ನು ಮಾಡಿಕೊಡೋದ್ರಿಂದ ಒಂದಿಷ್ಟು ಪ್ರಶಂಸೆಗಳು ಕೂಡ ಸಿಗಬಹುದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಆರೋಗ್ಯಕರ್ತ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸದಲ್ಲಿ ಹೆಚ್ಚು ಹಣ ಖರ್ಚಾಗುವ ಒಂದಷ್ಟು ಸಾಧ್ಯತೆಗಳು. ಬಂಧುಗಳ ಮಧುರತೆಯಲ್ಲಿ, ಒಂದಿಷ್ಟು ಪೂರ್ವಿಕರ ಆಶೀರ್ವಾದದಲ್ಲಿ ಒಂದಷ್ಟು ಕೆಲಸಗಳಿಗೆ ನಿಮ್ಮ ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಜೊತೆಗೆ ವಂಶ ಪಾರಂಪರಿಕವಾಗಿ ನೀವು ಬಂದಂತಹ ಒಂದಷ್ಟು ಕೆಲಸ, ಪೂಜಾ ಪುನಸ್ಕಾರ್ಯಗಳನ್ನ ನೀವು ಮುಂದುವರಿಸಿಕೊಂಡು ಹೋಗುವಂತಹ, ನಿಮ್ಮ ಅಧಿಪತ್ಯ ಹೋಗುವಂತಹ ಶುಭ ಕಾಲ ಅಂತ ಹೇಳ್ಬೋದು. ಆರೋಗ್ಯದ ಕಡೆ ಎಚ್ಚರಿಕೆಯಿಂದಿರಿ. ವಾಹನದಲ್ಲೂ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.